ನನ್ನ ಮುದ್ದು ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ನಾನು ಮತ್ತೊಂದು ವಿಡಿಯೋದೊಂದಿಗೆ ಬಂದಿದ್ದೀನಿ. ಅದು ಸೀರೆ. ಮೊದಲನೇದಾಗಿ ನಿಮ್ಗೆಲ್ಲರಿಗೂ ತುಂಬಾ 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 ಥ್ಯಾಂಕ್ಸ್. ಏನಕ್ಕೆ ಅಂತ ಹೇಳಿದ್ರೆ ಲಾಸ್ಟ್ ಸೀರೆ ವಿಡಿಯೋಗಳಿಗೆ ನಿಮ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಹಾಗೆ ನನ್ನ ಸೀರೆ ಹಾಳಾಗಿದೆ ಅಂತ ಹೇಳಿದ್ದಕ್ಕೆ ತುಂಬಾ ಜನ ಕಮೆಂಟ್ ಕೂಡ ಮಾಡಿದ್ರಿ, ಕಲರ್ ಮಾಡಿಸಿ ಅಂತ ಹೇಳ್ಬಿಟ್ಟು. ನಾನು ಅದು ಆನಿವರ್ಸರಿ ಸೀರೆ ಆಗಿರೋದ್ರಿಂದ ಥಿಂಕ್ ಮಾಡ್ತೀನಿ ಕಲರ್ ಚೇಂಜ್ ಮಾಡಿಸ್ಬೇಕೋ ಬೇಡವೋ ಅಂತ ಹೇಳಿ. ಹಾಗೆ ಇವತ್ತು ವಿಷಯ ಏನು ಅಂತ ಅಂದ್ರೆ ತುಂಬಾ ಲ್ಯಾಗ್ ಮಾಡಲ್ಲ. ಇವತ್ತಿನ ವಿಷಯ ಏನಂದ್ರೆ ನನ್ನ ಹತ್ರ ಇರುವಂತ ಕ್ರೇಪ್ ಮೈಸೂರು ಸಿಲ್ಕ್ ಸೀರೆಗಳನ್ನ ತೋರಿಸ್ತಾ ಇದ್ದೀನಿ. ಹಾಗೆ ವಿತ್ ಪ್ರೈಸ್ ತೋರಿಸ್ತೀನಿ. ಹಾಗೆ ಯಾರಿಗಾದ್ರೂ ಡಿಫ್ರೆನ್ಸಸ್ ಗೊತ್ತಿಲ್ಲ ಕ್ರೇಪ್ ಮೈಸೂರು ಸಿಲ್ಕ್ ಸೀರೆಗೆ ಹಾಗೆ KSIC ಒರಿಜಿನಲ್ ಸೀರೆಗಳಿಗೆ ಅಂತಂದ್ರೆ ಚಿಕ್ಕದಾಗಿ ಅದನ್ನು ಕೂಡ ಹೇಳ್ತೀನಿ. ಮೊದಲನೇದಾಗಿ ತಡ ಮಾಡೋದು ಬೇಡ. ಮೊದಲನೇದಾಗಿ ನನ್ನ ಹತ್ರ ನಾನು ತಗೊಂಡಿರೋಂಥ ಕ್ರೇಪ್ ಮೈಸೂರು ಸಿಲ್ಕ್ ಸೀರೆ ಯಾವುದು ಅಂತ ಹೇಳಿ ತೋರಿಸ್ತೀನಿ. ಓಕೆ, ಇದು ನಾನು ತಗೊಂಡಿರೋಂಥ ಮೊದಲನೇ ಮೈಸೂರು ಸಿಲ್ಕ್ ಕ್ರೇಪ್ ಸಿಲ್ಕ್ ಸೀರೆ. ಇದನ್ನ ನಾನು ಮದುವೆ ಟೈಮಲ್ಲಿ ಸೀರೆಗಳನ್ನ ಕೊಡಿಸ್ತಾರಲ್ಲ ಅವಾಗ ತಗೊಂಡಿದ್ದೆ. ಅವಾಗ ಇದಕ್ಕೆ ನಾನು 5,000 ರೂಪಾಯಿ ಪೇ ಮಾಡಿದ್ದೆ. ಇದು ಥಿಕ್ನೆಸ್ ಸ್ವಲ್ಪ ಕಡಿಮೆ ಇದೆ, ಕಡಿಮೆ GSMದು ಇದು. ಹಾಗಾಗಿ ನನಗೆ ಅಷ್ಟು ಕಡಿಮೆ ಪ್ರೈಸ್ಗೆ ಸಿಕ್ಕಿತ್ತು. ಇದು ಬಂದು ಸೆರಿಗೆಲ್ಲ ಈ ರೀತಿಯಾಗಿದೆ, ಜರಿ ಎಲ್ಲ ತುಂಬಾ ಇದಾಗಿದೆ. ಇದು ಸ್ವಲ್ಪ ಡಲ್ ಆಗಿದೆ ಅಂತಾನೆ ಹೇಳ್ಬೋದು. ಕಡಿಮೆ GSMದು ಕಡಿಮೆ ಕ್ವಾಲಿಟಿ ಸೀರೆಗಳನ್ನ ತಗೊಂಡಾಗ ನಾವು ಅದು ಲೈಫ್ ಕೂಡ ನಮಗೆ ಕಡಿಮೆನೇ ಇರುತ್ತೆ ಅಂತ ಹೇಳಿ ಇದನ್ನ ನೋಡಿದ್ಮೇಲೆ ನಾನು ಹೇಳ್ಬೋದು. ಯಾಕಂದ್ರೆ ಸ್ವಲ್ಪ ಕಪ್ಪಾಗಿದೆ, ತಗೊಂಡಾಗ ಇದ್ದಷ್ಟು ಶೈನ್ ಇಲ್ಲ. ಹಾಗೆ ಡ್ರೈ ಕ್ಲೀನಿಂಗ್ ಕೊಡಬೇಡಿ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ಅದಕ್ಕೆ ಹೇಳಿದ್ದು. ಇದು ಡ್ರೈ ಕ್ಲೀನಿಂಗ್ ಕೊಟ್ಮೇಲೆ ಸ್ವಲ್ಪ ಡಲ್ ಆಯಿತು ಅಂತ ನನ್ನ ಅನಿಸಿಕೆ. ಎಸ್, ಇದು ನನ್ನ ಮೊದಲನೇ ಮೈಸೂರು ಸಿಲ್ಕ್ ಕ್ರೇಪ್ ಸಿಲ್ಕ್ ಸೀರೆಗೂ ಈ ರೀತಿ ಡಿಸೈನ್ ಇದೆ. ಆಮೇಲೆ ಬಾರ್ಡರ್ ಈ ರೀತಿ ಇದೆ. ಇಷ್ಟೇ, ಇನ್ನೇನು ಇಲ್ಲ. ಪ್ಲೇನ್ ಸೀರೆ, ನಿಮ್ಗೆ ಗೊತ್ತು ಮೈಸೂರು ಸಿಲ್ಕ್ ಸೀರೆಗಳು ಯಾವಾಗಲೂ ಪ್ಲೇನ್ ಇರುತ್ತೆ. ಬಾರ್ಡರ್ ಈ ರೀತಿಯಾಗಿದೆ, ಸೆರಗು ಈ ರೀತಿಯಾಗಿದೆ. ನೆಕ್ಸ್ಟ್ ಸೀರೆ, ಇದು ಪಿಂಕ್. ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ. ಇದು ರಿಯಲ್ ಆಗಿ ನೋಡೋದಕ್ಕೆ ಕಣ್ಣಿಗೆ ಸೂದಿಂಗ್ ಆಗಿರುತ್ತೆ. ಅಷ್ಟು ಡಾರ್ಕ್ ಪಿಂಕ್ ತರ ಏನೂ ಇಲ್ಲ. ಸೊ ನೋಡಿ, ಇದು ನನ್ನ ಎರಡನೇ ಮೈಸೂರು ಸಿಲ್ಕ್ ಕ್ರೇಪ್ ಸಿಲ್ಕ್ ಸೀರೆ ಹೇಗಿದೆ ಅಂತ ಹೇಳಿ. ಇದನ್ನ ನಾನು ಮಲ್ಲೇಶ್ವರಂ ಅಲ್ಲಿ ಇರುವಂತ ಕರ್ನಾಟಕ ಸಿಲ್ಕ್ ಸ್ಯಾರೀಸ್ ಅಲ್ಲಿ ತಗೊಂಡಿರೋದು. ಇದಕ್ಕೆ ನಾನು ಪೇ ಮಾಡಿರೋದು 10,000 ರೂಪೀಸ್. ಇದು ನೋಡಿದ್ರೆ ನಿಮ್ಗೆ ಎಕ್ಸಾಕ್ಟ್ ಮೈಸೂರು ಸಿಲ್ಕ್ ಸೀರೆನೇ KSIC ಸೀರೆನೇ ಅಂತ ಅನ್ಸುತ್ತೆ. ಯಾಕಂದ್ರೆ ಸೇಮ್ ಡಿಸೈನ್ ಅಂಡ್ ಬಾರ್ಡರ್ ಈ ರೀತಿ ಇದೆ. ಈ ರೀತಿಯಾಗಿ ಬಾರ್ಡರ್ ಬರುತ್ತೆ. ಇದರದ್ದು ಕಂಪ್ಯಾರಿಟಿವ್ಲಿ ಆ ಸೀರೆ ಥಿಕ್ನೆಸ್ ಚೆನ್ನಾಗಿದೆ. ಆಮೇಲೆ ಇದಕ್ಕೆ ನಾನು ಕುಚ್ಚು ಈ ರೀತಿ ಹಾಕ್ಸಿದ್ದೀನಿ. ನಿಮಗೆ ಬೇಕಂದ್ರೆ ಹೇಳಿ, ನಾನು ಕುಚ್ಚು ಯಾವ ರೀತಿ ಪ್ಲಾನ್ ಮಾಡ್ತೀನಿ. ಆಲ್ಮೋಸ್ಟ್ ನಾನು ಎಲ್ಲ ಸೀರೆಗಳಿಗೂ ಒಂದೇ ಥರ ಹಾಕ್ಸಿದ್ದೀನಿ. ಯಾಕೆ ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಜಾಸ್ತಿ ನಾನು ಏನಕ್ಕೆ ಕುಚ್ಚೆಲ್ಲ ಮಾಡಿಸಿಲ್ಲ ಅಂತ ಹೇಳಿ ರೀಸನ್ ಇದೆ, ಅದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತೀನಿ. ಇವಾಗ ಈ ಸೀರೆ ಹೇಗಿತ್ತು ಅಂತ ಹೇಳಿ. ನನ್ನ ಹತ್ರ ಇನ್ನೊಂದು ಮೈಸೂರು ಸಿಲ್ಕ್ ಕ್ರೇಪ್ ಸಿಲ್ಕ್ ಸೀರೆ ತಗೊಂಡಿದ್ದೀನಿ ಹೊಸದಾಗಿ. ಅದನ್ನ ನಾನು ಇವಾಗ ಕುಚ್ಚು ಕೊಟ್ಟೋದಕ್ಕೆ ಕೊಟ್ಟಿದ್ದೀನಿ. ಅದು ಬಂದಮೇಲೆ ನಾನು ಅದನ್ನ ಸಪ್ರೇಟಾಗಿ ವಿಡಿಯೋ ತೋರಿಸ್ತೀನಿ. ಈ ಕಲೆಕ್ಷನ್ಗಳು ನಿಮ್ಗೆ ಇಷ್ಟ ಆಯ್ತಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನಾನು ಹೇಳಿದೆ ನಿಮಗೆ ಮೈಸೂರು ಸಿಲ್ಕ್ ಹಾಗೂ ಮೈಸೂರು ಸಿಲ್ಕ್ ಕ್ರೇಪ್ ಸಿಲ್ಕ್ ಸೀರೆ ಹಾಗೂ KSIC ಸೀರೆಗಳಿಗೆ ಡಿಫ್ರೆನ್ಸ್ ಏನಿದೆ ಅಂತ ಹೇಳಿ ಗೊತ್ತಿಲ್ಲದಿರೋರಿಗೆ ಚಿಕ್ಕದಾಗಿ ಹೇಳ್ತೀನಿ ಅಂತ ಹೇಳಿ. ಏನಂದ್ರೆ ಈ ಬಾರ್ಡರ್ ಏನಿದೆ ಅಲ್ವಾ, ಈ ಬಾರ್ಡರ್ನಲ್ಲಿ ನಾರ್ಮಲ್ ಆಗಿ ಆಚೆ ಕಡೆ ಸಿಗೋಂಥ ಸೀರೆಗಳಲ್ಲಿ ಕಾಪರ್ ಬಳಸಿರ್ತಾರೆ. ಅದೇ ನೀವು KSIC ತಗೊಂಡ್ರೆ ಅಲ್ಲಿ ಈ ಬಾರ್ಡರ್ ಅಲ್ಲಿ ಗೋಲ್ಡ್ ಬಳಸ್ತಾರೆ, ಗೋಲ್ಡ್ ಅಂಡ್ ಸಿಲ್ವರ್ ಬಳಸಿರ್ತಾರೆ. ಅದಕ್ಕೆ ನಮಗೆ ಗೋಲ್ಡ್ ರೇಟ್ ಜಾಸ್ತಿ ಆದ ಹಾಗೆ ಈ ಸೀರೆ ರೇಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ಬಿಟ್ಟು ಒಂದು ಸ್ವಲ್ಪ ಕಂಪೇರ್ ಮಾಡಿ ಪಕ್ಕ ಹಿಡಿದು ನೋಡಿದ್ರೆ ಗೊತ್ತಾಗತ್ತೆ ಈ ಬಳಸೋ ಅಂತ ಏನ್ ಸಿಲ್ಕ್ ಇದೆಯಲ್ಲ ಅದು ಕೂಡ ಡಿಫ್ರೆನ್ಸ್ ಇರುತ್ತೆ. ಇದು ಸ್ವಲ್ಪ ಜಾಸ್ತಿ ಶೈನಿಂಗ್ ಇರುತ್ತೆ, ಅದು ನಮಗೆ ಶೈನಿಂಗ್ ಇರಲ್ಲ. ಅದು ಒಂಥರ ಅದ್ರ ಲುಕ್ಕೇ ಬೇರೆ. ಅದು ನಿಮ್ ಕೈ ಹಿಡಿದು ನೋಡಿದ್ರೇನೆ ಗೊತ್ತಾಗೋದು. ಹಾಗೆ ಸುಮ್ಮನೆ ಹಾಗೆ ನೋಡಿದ್ರೆ ಗೊತ್ತಾಗಲ್ಲ. ಅದ್ರ ಬಗ್ಗೆ ಗೊತ್ತಿರೋರಿಗೆ ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು KSIC ಸೀರೆ ಅಂತ ಹೇಳಿ.
ಇದು ಒಂದು ಮೇಜರ್ ಡಿಫ್ರೆನ್ಸ್. ಹಾಗೆ ನಿಮ್ಗೆ ಯಾವ್ದಾದ್ರು ವಿಷಯದ ಬಗ್ಗೆ, ಸೀರೆಗಳ ಬಗ್ಗೆ ಆಗ್ಲಿ, ಬೇರೆ ವಿಷಯಗಳ ಬಗ್ಗೆ ಆಗ್ಲಿ ವಿಡಿಯೋ ಬೇಕಿದ್ರೆ ಹೇಳಿ, ನಾನು ವಿಡಿಯೋ ಮಾಡ್ತೀನಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ ಅಲ್ಲಿ ಬೇರೆ ವಿಡಿಯೋಗಳು ಇದೆ, ದಯವಿಟ್ಟು ಹೋಗಿ ನೋಡಿ. ನಿಮ್ಗೆ ಇಷ್ಟ ಆಗ್ತಿದ್ಯಾ ಅಂತ ಹೇಳಿ ನನಗೆ ತಿಳಿಸಿ. ಮತ್ತೊಂದು ವಿಡಿಯೋ ಎಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.